ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯ ಮೇಲೆ ನೋಡೋಣ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಈ ಅಧ್ಯಾಯವನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯ ಮೇಲೆ ವಿವರಣಾತ್ಮಕವಾಗಿ ನೋಡೋಣ. ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯನ್ನು ಅರ್ಥವ್ಯವಸ್ಥೆ ಅಂತ ಕರೀತಾರೆ. ನೋಡಿ, ಅರ್ಥವ್ಯವಸ್ಥೆ ಅಂದ್ರೇನು? ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆ. ಈ ಸಂಘಟಿತ ವ್ಯವಸ್ಥೆಯನ್ನೇ ಏನಂತ ಕರೀತಾರೆ? ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಅರ್ಥವ್ಯವಸ್ಥೆ ಅಂದರೆ ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯನ್ನೇ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ನೆಕ್ಸ್ಟು, ಅರ್ಥವ್ಯವಸ್ಥೆಯ ಮೂಲ ಗುರಿ ಏನು ಅಂತಂದರೆ ಮಾನವನ ಕ್ಷೇಮಾಭಿವೃದ್ಧಿ. ಅರ್ಥವ್ಯವಸ್ಥೆಯ ಮೂಲ ಗುರಿ ಮಾನವನ ಕ್ಷೇಮಾಭಿವೃದ್ಧಿ ಅಂತ ಬರುತ್ತೆ. ನೆಕ್ಸ್ಟ್ ಹೋಗೋಣ. 19ನೇ ಶತಮಾನದ ಅಂತ್ಯದವರೆಗೆ ಸರ್ಕಾರಗಳು ಕೇವಲ ರಾಷ್ಟ್ರ ರಕ್ಷಣೆ, ನ್ಯಾಯ ನಿರ್ಣಯ, ಶಾಂತಿ ಸುವ್ಯವಸ್ಥೆ ಪಾಲನೆ ಮುಂತಾದ ಮೂಲಭೂತ ಕಾರ್ಯಗಳನ್ನಷ್ಟೇ ನಿರ್ವಹಿಸುತ್ತಿದ್ದವು. ನೋಡಿ, 19ನೇ ಶತಮಾನದ ಅಂತ್ಯದವರೆಗೆ ಸರ್ಕಾರ ಏನು ಕೆಲಸ ಮಾಡ್ತಿದ್ದು? ರಾಷ್ಟ್ರ ರಕ್ಷಣೆ ಕೆಲಸವನ್ನು ಮಾಡ್ತಾಯಿದ್ದು. ಆನಂತರ ನ್ಯಾಯ ನಿರ್ಣಯ ಕೆಲಸವನ್ನು ಮಾಡ್ತಾಯಿದ್ರು. ಆನಂತರ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದನ್ನು ಮಾಡ್ತಾಯಿದ್ರು. ಇಂಥ ಮೂಲಭೂತ ಕಾರ್ಯಗಳನ್ನು ಮಾತ್ರ ಮಾಡ್ತಾಯಿದ್ರು, ಬೇರೆ ಕೆಲಸ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ ನೋಡಿ, 20ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತರಣೆಯಾಗಿದೆ. ಅಂತಂದರೆ 20ನೇ ಶತಮಾನದಿಂದ ಈ ಕಡೆ ಏನಾಗಿದೆ, ಕಲ್ಯಾಣ ರಾಜ್ಯಗಳ ಒಂದು ಉದಯದೊಂದಿಗೆ ಸರ್ಕಾರಗಳ ಕಾರ್ಯಕ್ಷೇತ್ರ ಏನಾಗಿದೆ? ಹೆಚ್ಚಾಗಿದೆ, ವಿಸ್ತರಣೆ ಆಗಿದೆ ಅಂದರೆ ಹೆಚ್ಚಾಗಿದೆ. ಏನೇನು ಮಾಡ್ತಾ ಇದ್ದಾರೆ ನೋಡೋಣ. ಸರ್ಕಾರಗಳು ಎಲ್ಲ ಪ್ರಜೆಗಳಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ಸಂಪರ್ಕ ಮುಂತಾದ ಹಲವು ಸೌಕರ್ಯಗಳನ್ನು ಒದಗಿಸಿಕೊಡಲು ಮುಂದಾದವು. ಈಗ ನೋಡಿ, ಇತ್ತೀಚೆಗೆ ಏನಾಗಿದೆ ಅಂತಂದರೆ ಸರ್ಕಾರಗಳು ಈ ಕಲ್ಯಾಣ ರಾಜ್ಯಗಳೊಂದಿಗೆ ಈ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರು ಏನು ಮಾಡ್ತಾ ಇದ್ರು? ರಾಷ್ಟ್ರ ರಕ್ಷಣೆ, ನ್ಯಾಯ ನಿರ್ಣಯ, ಶಾಂತಿ ಸುವ್ಯವಸ್ಥೆ ಇವುಗಳನ್ನ ಮಾತ್ರ ಮಾಡ್ತಾ ಇದ್ರು. ಯಾವಾಗ ಈ ಕಲ್ಯಾಣ ರಾಜ್ಯಗಳು ಬಂತಲ್ಲ, ಆವಾಗಲಿಂದ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ಕಾರದವರು ಅಂದರೆ ಈ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ಸಂಪರ್ಕ ಹೀಗೆ ಇತ್ಯಾದಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ, ಉತ್ಪಾದನೆ, ಉದ್ಯೋಗ, ಹೂಡಿಕೆ, ಬೆಲೆ ಮುಂತಾದವುಗಳು ನಿರಂತರವಾಗಿ ಏರಿಳಿತಗಳಿಂದ ಕೂಡಿರುತ್ತವೆ. ಇಂಥ ಏರಿಳಿತಗಳಿಗೆ ಆರ್ಥಿಕ ಏರಿಳಿತಗಳು ಎನ್ನುತ್ತಾರೆ. ನೋಡಿ, ಆರ್ಥಿಕ ಏರಿಳಿತಗಳಂದ್ರೇನು? ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ, ಉತ್ಪಾದನೆ, ಉದ್ಯೋಗ, ಹೂಡಿಕೆ, ಬೆಲೆ ಮುಂತಾದವುಗಳು ನಿರಂತರವಾಗಿ ಏರಿಳಿತಗಳಿಂದ ಕೂಡಿರುತ್ತವೆ. ಇಂಥ ಏರಿಳಿತಗಳಿಗೆ ಏನಂತ ಕರೀತಾರೆ? ಆರ್ಥಿಕ ಏರಿಳಿತಗಳು ಅಂತ ಕರೀತಾರೆ. ನೆಕ್ಸ್ಟ್ ನೋಡೋಣ. ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನು ಆರ್ಥಿಕ ಸ್ಥಿರತೆ ಅಂತ ಕರೀತಾರೆ. ಅಂದರೆ ಈ ರಾಷ್ಟ್ರೀಯ ಆದಾಯ, ಉತ್ಪಾದನೆ, ಉದ್ಯೋಗ, ಹೂಡಿಕೆ, ಬೆಲೆ ಏನಿದಾವಲ್ವ ಇವುಗಳು ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇವೇನಾಗಿರ್ತಾವ ಅಂತಂದರೆ ಪ್ರಗತಿಯತ್ತ, ಅಂದರೆ ಈ ಅರ್ಥವು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗ್ತಾ ಇದ್ದರೆ ಅಂಥ ಒಂದು ಸ್ಥಿತಿಯನ್ನು ಏನಂತ ಕರಿತಾವೆ? ಆರ್ಥಿಕ ಸ್ಥಿರತೆ ಅಂತ ಕರಿತಾವೆ. ಆರ್ಥಿಕ ಸ್ಥಿರತೆ ಅಂದ್ರೇನು? ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನು ಏನಂತ ಕರೀತಾರೆ? ಆರ್ಥಿಕ ಸ್ಥಿರತೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ದೇಶದಲ್ಲಿ ಉತ್ಪಾದನೆ ಆಗುವ ಆದಾಯ ಮತ್ತು ಸಂಪತ್ತನ್ನು ಜಾತಿ, ವರ್ಗ, ಅಕ್ಷರಸ್ಥೆ, ಅನಕ್ಷರಸ್ಥ, ಬಡವ, ಬಲ್ಲಿದ, ನಗರ, ಗ್ರಾಮೀಣ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಸಮಾನವಾಗಿ ಹಂಚಿಕೆಯಾಗಬೇಕಾಗುತ್ತದೆ. ಇದನ್ನೇ ಸಾಮಾಜಿಕ ನ್ಯಾಯ ಅಂತ ಕರೀತಾರೆ. ನೋಡಿ, ಸಾಮಾಜಿಕ ನ್ಯಾಯ ಅಂತಂದರೆ ದೇಶದಲ್ಲಿ ಉತ್ಪಾದನೆ ಆಗುವ ಆದಾಯ ಮತ್ತು ಸಂಪತ್ತು, ಈ ದೇಶದಲ್ಲಿ ಏನು ಆದಾಯ ಮತ್ತು ಈ ಸಂಪತ್ತು ಉತ್ಪಾದನೆ ಆಗುತ್ತಲ್ಲ, ಇದು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಏನನ್ನು ಪರಿಗಣಿಸಬಾರ್ದು? ಜಾತಿಯನ್ನು ಪರಿಗಣಿಸಬಾರ್ದು, ವರ್ಗವನ್ನು ಪರಿಗಣಿಸಬಾರ್ದು, ಅಕ್ಷರಸ್ಥರಂತ ಪರಿಗಣಿಸಬಾರ್ದು, ಅನಕ್ಷರಸ್ಥರು, ಬಡವ, ಬಲ್ಲಿದ, ನಗರ, ಗ್ರಾಮೀಣ ಇದಾವುದನ್ನು ಪರಿಗಣಿಸದೆ ಯಾವುದೇ ತಾರತಮ್ಯವಿಲ್ಲದೆ ಏನು ಮಾಡಬೇಕು? ಎಲ್ಲ ಸಮಾಜದ ಎಲ್ಲ ಜನರಿಗೆ ಸಮಾನವಾಗಿ ಹಂಚಿಸಬೇಕಾಗುತ್ತೆ. ಸೊ ಆ ರೀತಿಯಾಗಿ ಹಂಚಿಕೆ ಆಗೋದನ್ನು ನಾವೇನಂತ ಕರಿತೇವೆ ಅಂದರೆ ಸಾಮಾಜಿಕ ನ್ಯಾಯ ಅಂತ ಕರಿತೇವೆ. ಸಾಮಾಜಿಕ ನ್ಯಾಯ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಹೋಗೋಣ.
1929ರಲ್ಲಿ ಸೋವಿಯತ್ ರಷ್ಯಾ ಮೊಟ್ಟ ಮೊದಲು ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದಿತು. ನೋಡಿ, ಪ್ರಪಂಚದಲ್ಲಿ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದ ಮೊದಲ ರಾಷ್ಟ್ರ ಯಾವುದಂದರೆ ಸೋವಿಯತ್ ರಷ್ಯಾ. ಈ ರಷ್ಯಾ ರಾಷ್ಟ್ರ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಯಾವಾಗ ಅಂದರೆ 1929ರಲ್ಲಿ ಜಾರಿಗೆ ತರ್ತಾರೆ. ಇವುಗಳನ್ನ ಆಧರಿಸಿಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದ ರಾಷ್ಟ್ರ ಯಾವುದು? ರಷ್ಯಾ. ರಷ್ಯಾ ರಾಷ್ಟ್ರವು ಆರ್ಥಿಕ ಯೋಜನೆಗಳನ್ನು ಯಾವಾಗ ಜಾರಿಗೆ ತಂದಿತ್ತು? 1929ರಲ್ಲಿ ಜಾರಿಗೆ ತಂದಿತ್ತು. ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಯೋಜನೆ, ಪ್ಲಾನಿಂಗ್ ಇನ್ ಇಂಡಿಯಾ. ಹಾಗಾದರೆ ಯೋಜನೆ ಅಂದ್ರೆ ಏನು ಅಂತ ನೋಡೋಣ. ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಯೋಜನೆ ಎನ್ನುತ್ತೇವೆ. ನೋಡಿ, ಯೋಜನೆ ಅಂದರೆ ಏನು? ಇನ್ನೊಂದ್ಸಾರಿ ನೋಡಿ. ಯೋಜನೆ ಅಂದರೆ ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಯೋಜನೆ ಅಂತ ಕರೀತಾರೆ. ಯೋಜನೆ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆಗೆ ಇದು ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಮೊದಲು ಯೋಜನೆ ಬಗ್ಗೆ ಚಿಂತಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ನೋಡಿ, ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಯೋಜನೆಗಳ ಬಗ್ಗೆ ಚಿಂತಿಸಿದವರು ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಓಕೆ, ನೆಕ್ಸ್ಟು ಅವರು ಅಂದರೆ ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ನೋಡಿ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಥವಾ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನೋ ಒಂದು ಪುಸ್ತಕವನ್ನು ಪ್ರಕಟಿಸಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ಯಾವಾಗ ಪ್ರಕಟಿಸ್ತಾರೆ? 1934ರಲ್ಲಿ ಪ್ರಕಟಿಸ್ತಾರೆ. ಯಾವ ಒಂದು ಪುಸ್ತಕ, ಗ್ರಂಥ ಅಂದರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ. 1934ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅನ್ನೋ ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ. ಓಕೆ, ಅವರು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳಿದ್ದಕ್ಕಾಗಿ ಅವರನ್ನು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರೀತಾರೆ. ನೋಡಿ ಒಂದ್ಸಾರಿ, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗಾದರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂತಂದರೆ, ಅವರೇನು ಮಾಡಿದರು? ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳಿದ್ದಕ್ಕಾಗಿ, ಈ ಕಾರಣಕ್ಕಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಅಂತ ಕರೀತಾರೆ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಯಾರನ್ನು ಕರೀತಾರೆ? ಸರ್ ಎಂ ವಿಶ್ವೇಶ್ವರಯ್ಯನವರು ಕರೀತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂತಂದರೆ, ಅವರೇನು ಮಾಡಿದರು? ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆ ಅಗತ್ಯವನ್ನು ಒತ್ತಿ ಹೇಳಿದ್ದಕ್ಕಾಗಿ. ಅಂದರೆ ಭಾರತ ಆರ್ಥಿಕ ಅಭಿವೃದ್ಧಿ ಆಗಬೇಕಂದ್ರೆ ಏನು ಬೇಕಂತ ಹೇಳಿದ್ರು? ಅವರು ಯೋಜನೆಗಳು ಬೇಕು ಅಂತ ಹೇಳಿದರು. ಈ ರೀತಿಯಾಗಿ ಬೇಕು ಅಂತ ಹೇಳಿದವರೇ ಸರ್ ಎಂ ವಿಶ್ವೇಶ್ವರಯ್ಯನವರು. ಹೀಗಾಗಿ ಅವ್ರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತ ಸರ್ಕಾರವು 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚಿಸಿತು. ಅಂದರೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ 1950ರಲ್ಲಿ ಭಾರತ ಸರ್ಕಾರ ರಚನೆ ಮಾಡುತ್ತೆ. ಪ್ರಶ್ನೆ ಬರುತ್ತೆ, ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಭಾರತ ಸರ್ಕಾರವು ಯಾವಾಗ ರಚನೆ ಮಾಡಿತು? 1950ರಲ್ಲಿ ರಚನೆ ಮಾಡಿತು. ಈ ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿ. ಭಾರತ ದೇಶದ ಪ್ರಧಾನಮಂತ್ರಿಗಳೇ ಈ ಒಂದು ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ ಇದರ ಮುಖ್ಯ ಉದ್ದೇಶ ಏನು? ದೇಶದಲ್ಲಿರುವ ನೈಸರ್ಗಿಕ ಹಾಗೂ ಮಾನವ ಸಂಪನ್ಮೂಲ ಮತ್ತು ಬಂಡವಾಳಗಳನ್ನು ನಿಖರವಾಗಿ ಅಂದಾಜು ಮಾಡಿ ಈ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆಗೆ ಯೋಜನೆಗಳನ್ನು ತಯಾರಿಸುವುದು. ನೋಡಿ, ದೇಶದಲ್ಲಿ ಲಭ್ಯವಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು, ಹಾಗೆ ಮಾನವ ಸಂಪನ್ಮೂಲ, ಹಾಗೆ ಬಂಡವಾಳ,
ಇವುಗಳನ್ನು ನಿಖರವಾಗಿ ಅಂದಾಜು ಮಾಡ್ತಾರೆ. ಸೊ ಅಂದಾಜು ಮಾಡಿಬಿಟ್ಟು ಇದಕ್ಕೊಂದು ಪರಿಣಾಮಕಾರಿ ಉಪಯೋಗ ಮಾಡಿಕೊಳ್ಳುವ ಸಲುವಾಗಿ ಇದಕ್ಕೊಂದು ಯೋಜನೆಯನ್ನು ತಯಾರಿಸ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಯೋಜನೆಯ ಅವಧಿ 5 ವರ್ಷವಾಗಿರುವುದರಿಂದ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಈ ಭಾರತ ದೇಶದಲ್ಲಿರ್ತಕ್ಕಂಥ ಈ ಆರ್ಥಿಕ ಯೋಜನೆಗಳಿದಾವಲ್ವ, ಇವುಗಳನ್ನ ಏನಂತ ಕರೀತಾರೆ? ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಹಾಗಾದರೆ ಭಾರತ ದೇಶದಲ್ಲಿರುವ ಈ ಯೋಜನೆನ ಪಂಚವಾರ್ಷಿಕ ಯೋಜನೆ ಅಂತ ಯಾಕೆ ಕರೀತಾರೆ ಅಂತಂದರೆ, ಈ ಯೋಜನೆಗಳ ಅವಧಿ ಎಷ್ಟು ವರ್ಷವಾಗಿರುತ್ತೆ? 5 ವರ್ಷವಾಗಿರುತ್ತೆ. ಹೀಗಾಗಿ ಭಾರತದಲ್ಲಿರುವ ಯೋಜನೆಗಳ ಅವಧಿ 5 ವರ್ಷಗಳಾಗಿರುವುದರಿಂದ ಇವುಗಳನ್ನು ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನು 1952ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಸದಸ್ಯರಾಗಿರುತ್ತಾರೆ. ಇದು ರಾಷ್ಟ್ರೀಯ ಯೋಜನಾ ಆಯೋಗ ತಯಾರಿಸಿದ ಪಂಚವಾರ್ಷಿಕ ಯೋಜನೆಯ ಕರಡಿಗೆ ಅನುಮೋದನೆ ನೀಡುತ್ತದೆ. ನೋಡಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಏನಿದೆ ಅಲ್ವಾ, ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು 1952ರಲ್ಲಿ ರಚನೆ ಮಾಡ್ತಾರೆ. ಇದರ ಸದಸ್ಯರು ಯಾರಾಗಿರ್ತಾರೆ ಅಂದರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಒಂದು ಮಂಡಳಿಯ ಸದಸ್ಯರಾಗಿರ್ತಾರೆ. ಹಾಗೆ ಇದು ಏನು ಮಾಡುತ್ತೆ ಅಂತಂದರೆ, ಇದರ ಕೆಲಸ ಏನು ಅಂತಂದರೆ, ಈ ರಾಷ್ಟ್ರೀಯ ಯೋಜನಾ ಆಯೋಗ ಇದೆ ಅಲ್ವಾ, ಈ ರಾಷ್ಟ್ರೀಯ ಯೋಜನಾ ಆಯೋಗ ರಚಿಸಿರ್ತಕ್ಕಂಥ ಒಂದು ಯೋಜನೆ ಇದೆ ಅಲ್ವಾ, ಪಂಚವಾರ್ಷಿಕ ಯೋಜನೆ ಇದೆಯಲ್ಲ, ಆ ಯೋಜನೆಗೆ ಇವ್ರು ಏನು ಮಾಡ್ತಾರ? ಅನುಮೋದನೆಯನ್ನು ಕೊಡ್ತಾರೆ. ನೋಡಿ, ಪಂಚವಾರ್ಷಿಕ ಯೋಜನೆಯನ್ನು ತಯಾರಿಸೋರು ಯಾರು ಅಂದರೆ ರಾಷ್ಟ್ರೀಯ ಯೋಜನಾ ಆಯೋಗದಲ್ಲಿ ತಯಾರು ಮಾಡ್ತಾರೆ. ಈ ರಾಷ್ಟ್ರೀಯ ಯೋಜನಾ ಆಯೋಗ ತಯಾರಿಸಿರ್ತಕ್ಕಂಥ ಒಂದು ಯೋಜನೆಗೆ ಈ ಅನುಮೋದನೆ ನೀಡೋರು ಯಾರು ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯವರು. ರಾಷ್ಟ್ರೀಯ ಯೋಜನಾ ಆಯೋಗ 1950ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ. ಆನಂತರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ 1952ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಸದಸ್ಯರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಾರೆ. ಇವರು ತಯಾರು ಮಾಡ್ತಾರೆ. ರಾಷ್ಟ್ರೀಯ ಯೋಜನಾ ಆಯೋಗದವರು ಒಂದು ಯೋಜನೆಯನ್ನು ತಯಾರಿಸ್ತಾರೆ. ಅದಕ್ಕೆ ಅನುಮೋದನೆಯನ್ನು ಕೊಡೋರು ಯಾರು ಅಂತಂದರೆ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯವರು ಅನುಮೋದನೆಯನ್ನು ಕೊಡ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಪಂಚವಾರ್ಷಿಕ ಯೋಜನೆಗಳು ಅಂದರೆ 5 ಇಯರ್ ಪ್ಲಾನ್ಸ್ ಅಂತ ಕರಿತೇವೆ. 5 ವರ್ಷಗಳು, 5 ಇಯರ್ ಅಂದರೆ 5 ವರ್ಷಗಳ ಒಂದು ಯೋಜನೆ. ಮೊದಲನೇ ಅಂದರೆ 1ನೇ ಪಂಚವಾರ್ಷಿಕ ಯೋಜನೆ ಏಪ್ರಿಲ್ 1, 1951ರಲ್ಲಿ ಜಾರಿಗೆ ಬರುತ್ತೆ. ಭಾರತ ದೇಶದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂತು ಅಂದರೆ 1951 ಏಪ್ರಿಲ್ 1ನೇ ತಾರೀಕಿಗೆ ಭಾರತ ದೇಶದಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತೆ. ಈ ಸಂಖ್ಯೆನ, ಈ ಇಸ್ವಿನ ನೆನಪಿಟ್ಕೊಂಡಿರಿ. 1951 ಏಪ್ರಿಲ್ 1ನೇ ತಾರೀಕಿಗೆ ಭಾರತ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತೆ. ಇಲ್ಲಿವರೆಗೆ ಭಾರತ ದೇಶದಲ್ಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳಾಗಿವೆ ಅಂದರೆ 12 ಪಂಚವಾರ್ಷಿಕ ಯೋಜನೆಗಳಾಗಿದ್ದವು. ಇಲ್ಲಿವರೆಗೆ ಭಾರತ ದೇಶದಲ್ಲಿ ಎಷ್ಟು ಪಂಚವಾರ್ಷಿಕ ಯೋಜನೆ ಜಾರಿಗೊಳಿಸಿದ್ದಾರೆ ಅಂದರೆ 12 ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಹಾಗಾದರೆ 2015ರಲ್ಲಿ ಏನಾಯಿತು? ಈ 2015ರಲ್ಲಿ ಈ ಪಂಚವಾರ್ಷಿಕ ಯೋಜನೆಗಳ ಒಂದು ಸ್ಥಾನದಲ್ಲಿ ಇವುಗಳನ್ನ ತೆಗೆದುಬಿಟ್ರು. ಸೊ ಇವುಗಳನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆ ಒಂದು ಸ್ಥಾನದಲ್ಲಿ ಏನು ಮಾಡಿದ್ದಾರೆ ಅಂದರೆ 2015ರಿಂದ ನೀತಿ ಆಯೋಗವನ್ನು ಜಾರಿಗೆ ತಂದಿದ್ದಾರೆ. ಅಂದರೆ ಪಂಚವಾರ್ಷಿಕ ಯೋಜನೆ ಏನಿತ್ತಲ್ವ ಅದನ್ನು ತೆಗೆದುಬಿಟ್ಟು 2015ರಲ್ಲಿ ನೀತಿ ಆಯೋಗವನ್ನು ಭಾರತ ದೇಶದಲ್ಲಿ ಜಾರಿಗೆ ತಂದಿದ್ದಾರೆ. ಹಾಗಾದರೆ ಈ ಯೋಜನೆಯ ಮೂಲ ಉದ್ದೇಶಗಳೇನು? ಇಲ್ಲಿ ಒಂದಿಷ್ಟು ಉದ್ದೇಶಗಳಿದ್ದಾವೆ. ಯೋಜನೆಯ ಮೂಲ ಉದ್ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡೋದು, ಹಾಗೆ ಜನರ ಜೀವನ ಮಟ್ಟ ಹೆಚ್ಚಿಸುವುದು. ಪೂರಕ ಉದ್ದೇಶಗಳು ಅಂದರೆ ಈ ಮೂಲ ಉದ್ದೇಶಗಳನ್ನು ಸಾಧಿಸುವ ಸಲುವಾಗಿ ಮತ್ತೆ ಸರ್ಕಾರ ಏನು ಮಾಡುತ್ತೆ ಅಂದರೆ ಪೂರಕ ಉದ್ದೇಶಗಳನ್ನು ಹಾಕಿಕೊಳ್ಳುತ್ತೆ. ಅಂದರೆ ಬಡತನ ನಿರ್ಮೂಲನೆ ಮಾಡಬೇಕು, ಹಾಗೆ ಭಾರತ ದೇಶದಲ್ಲಿರ್ತಕ್ಕಂಥ ಜನರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು. ಹಾಗಾದರೆ ಅವುಗಳನ್ನ ಮಾಡಬೇಕಾದ್ರೆ ಏನು ಮಾಡಿದ್ದಾರೆ ಅಂತಂದರೆ ಆ ಮೂಲ ಉದ್ದೇಶಗಳ ಈಡೇರಿಕೆಗಾಗಿ ಪೂರಕ ಉದ್ದೇಶಗಳನ್ನು ಹಾಕ್ಕೊಂಡಿದ್ದಾರೆ. ಏನು ಹಾಕ್ಕೊಂಡಿದ್ದಾರೆ ಪೂರಕ ಉದ್ದೇಶಗಳು? ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಸಮಾನತೆಯನ್ನು ಕಡಿಮೆ ಮಾಡುವುದು, ಅಂದರೆ ಬಡವ ಶ್ರೀಮಂತ ಅನ್ನೋ ಏನು ಅಂತರ ಇದೆಯಲ್ಲ ಅದನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಆನಂತರ ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು. ಏನು ಸಾಧನೆ ಮಾಡ್ತೀವಿ ಪಂಚವಾರ್ಷಿಕ ಯೋಜನೆ? ಒಂದೊಂದಾಗಿ ನೋಡೋಣ. ರಾಷ್ಟ್ರೀಯ ಆದಾಯದ ಹೆಚ್ಚಳ ಅಂದರೆ ಒಂದು ರಾಷ್ಟ್ರವು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿರುವ ಎಲ್ಲ ಸರಕು ಸೇವೆಗಳ ಮೊತ್ತವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೇವೆ. ಹಾಗಾದರೆ ರಾಷ್ಟ್ರೀಯ ಆದಾಯ ಏನಾಯಿತು? ಹೆಚ್ಚಾಯಿತು.
ತಲಾ ಆದಾಯ, ಒಬ್ಬ ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವನ್ನು ತಲಾ ಆದಾಯ ಅಂತ ಕರೀತೇವೆ. ತಲಾ ಆದಾಯ ಹೆಚ್ಚಾಯಿತು. ಯಾವುದರಿಂದ? ಈ ಪಂಚವಾರ್ಷಿಕ ಯೋಜನೆಗಳ ಜಾರಿಗೆ ತಂದ ನಂತರ ನಮ್ಮ ದೇಶದ ತಲಾ ಆದಾಯ ಹೆಚ್ಚಾಯಿತು. ಕೃಷಿ ಅಭಿವೃದ್ಧಿ ಆಯಿತು. ಭಾರತ ದೇಶದಲ್ಲಿ ಕೃಷಿ ಅಭಿವೃದ್ಧಿ ಆಯಿತು. ಹಾಗೆ ಕೈಗಾರಿಕೆಗಳ ಅಭಿವೃದ್ಧಿ, ನಮ್ಮಲ್ಲಿ ಗುಡಿ ಕೈಗಾರಿಕೆಗಳಿರ್ಬೋದು, ಸಣ್ಣ ಕೈಗಾರಿಕೆಗಳಿರ್ಬೋದು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿರ್ಬೋದು, ಹಾಗೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿರ್ಬೋದು. ಆ ಕೈಗಾರಿಕೆಗಳು ಭಾರತ ದೇಶದಲ್ಲಿ ಅಭಿವೃದ್ಧಿ ಆದವು. ಸೇವಾ ವಲಯದ ಅಭಿವೃದ್ಧಿ ಅಂದರೆ ತೃತೀಯ ರಂಗ ಅಂತ ಏನು ಹೇಳ್ತೀವೋ ಈ ಸೇವಾ ವಲಯದ ಅಭಿವೃದ್ಧಿ ಆಯಿತು. ಅಂದರೆ ಸೇವಾ ವಲಯದಲ್ಲಿ ಏನು ಬರುತ್ತೆ? ಶಿಕ್ಷಣ, ವೈದ್ಯಕೀಯ, ಸಾರಿಗೆ, ಸಂಪರ್ಕ, ವ್ಯಾಪಾರ, ವಿಮಾ ಕಂಪನಿಗಳು, ಬ್ಯಾಂಕಿಂಗು, ಇವೆಲ್ಲವೂ ಸೇವಾ ವಲಯದಲ್ಲಿ ಬರುತ್ತೆ. ಅದು ಕೂಡ ಅಭಿವೃದ್ಧಿ ಆಯಿತು. ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಅಂತಂದರೆ ಈ ರೈತರು ಹೆಚ್ಚು ಆಹಾರ ಧಾನ್ಯಗಳನ್ನ ಬೆಳೀತಾ ಹೋದರು. ಆನಂತರ ಏನಾಯಿತು? ಪಂಚವಾರ್ಷಿಕ ಯೋಜನೆ ಜಾರಿಯಿಂದ ಉದ್ಯೋಗ ಸೃಷ್ಟಿ ಆಯಿತು. ಉದ್ಯೋಗ ಸೃಷ್ಟಿ ಆದರೆ ಏನಾಗುತ್ತೆ? ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ ಕಡಿಮೆ ಆಗುತ್ತೆ. ಉದ್ಯೋಗ ಸೃಷ್ಟಿ ಆಯಿತು. ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ, ಭಾರತ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನಾಯಿತು? ಪ್ರಗತಿ ಆಯಿತು. ರಫ್ತು ಹೆಚ್ಚಳ, ಭಾರತ ದೇಶದಲ್ಲಿ ಉತ್ಪಾದನೆ ಹೆಚ್ಚಾದ ತಕ್ಷಣ ಎಲ್ಲವನ್ನು ನಾವೇ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಆಗ ಏನು ಮಾಡ್ತೇವೆ? ನಮಗೆ ಎಷ್ಟು ಉಪಯೋಗಕ್ಕೆ ಬೇಕೋ ಅಷ್ಟು ಸರಕುಗಳನ್ನ ಇಟ್ಕೊಂಡ್ಬಿಟ್ಟು ಅವುಗಳನ್ನ ಏನು ಮಾಡ್ತೇವೆ? ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡಿದೆವು. ಆವಾಗ ಅಲ್ಲಿರುವ ಆದಾಯ ನಮ್ಮ ದೇಶಕ್ಕೆ ಹರಿದು ಬಂತು. ಹೀಗಾಗಿ ಅಭಿವೃದ್ಧಿಯತ್ತ ಸಾಗಿತು. ನೆಕ್ಸ್ಟು ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ. ಜನರ ನಿರೀಕ್ಷಿತ ಜೀವಿತಾವಧಿ ಏನಾಯಿತು? ಹೆಚ್ಚಾಯಿತು. ಎಲ್ಲ ಆರೋಗ್ಯವಂತರಾಗ್ಬಿಟ್ರು. ಹೀಗಾಗಿ ವೈದ್ಯಕೀಯ ಸೌಲಭ್ಯಗಳಾದವು. ಆವಾಗ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಾಯಿತು. ಇವೆಲ್ಲವೂ ಏನು ಅಂತಂದರೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಇವೆಲ್ಲವೂ. ನೆಕ್ಸ್ಟ್ ಇಲ್ಲೊಂದು ಬರುತ್ತೆ 11ನೇ ಯೋಜನೆ. ಏನು ಹೇಳುತ್ತೆ ಅಂದರೆ ಎಲ್ಲರನ್ನೊಳಗೊಂಡ ಬೆಳವಣಿಗೆ. ಈ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು, ಯಾವುದಕ್ಕೆ ಪ್ರಾಮುಖ್ಯತೆ ನೀಡಲಾಯಿತು ಅಂತಂದರೆ 11ನೇ ಪಂಚವಾರ್ಷಿಕ ಯೋಜನೆ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಾಗಿತ್ತು ಅಂದರೆ ಎಲ್ಲರನ್ನ ಒಳಗೊಂಡ ಬೆಳವಣಿಗೆ. ಇದನ್ನು ನೆನಪಿಟ್ಟುಕೊಂಡಿರೋ ವಿದ್ಯಾರ್ಥಿಗಳು 11ನೇ ಪಂಚವಾರ್ಷಿಕ ಯೋಜನೆ ಮುಖ್ಯ ಉದ್ದೇಶ ಏನು ಅಥವಾ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಲಾಯಿತು ಅಂತ ಕೇಳ್ತಾನೆ. ಎಲ್ಲರನ್ನೊಳಗೊಂಡ ಬೆಳವಣಿಗೆ. 11ನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಆದ್ಯತೆಯನ್ನು ನೀಡಿತು ಅಂತಂದರೆ ಎಲ್ಲರನ್ನೊಳಗೊಂಡ ಬೆಳವಣಿಗೆ. ಅಂದರೆ ಭಾರತ ದೇಶದ ಎಲ್ಲರೂ, ಕೆಳವರ್ಗ, ಮೇಲ್ವರ್ಗ, ಮಹಿಳೆ, ಪುರುಷ, ಶ್ರೀಮಂತ, ಬಡವ ಯಾವುದನ್ನು ಲೆಕ್ಕಿಸದೆ ಭಾರತದ ಎಲ್ಲರನ್ನೊಳಗೊಂಡ ಬೆಳವಣಿಗೆಗೆ ಆದ್ಯತೆಯನ್ನು ನೀಡಿತು 11ನೇ ಪಂಚವಾರ್ಷಿಕ ಯೋಜನೆ. ಓಕೆ, ನೆಕ್ಸ್ಟ್ ಹೋಗೋಣ. ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಹಸಿರು ಕ್ರಾಂತಿ, ಭಾರತ ದೇಶದಲ್ಲಿ ಹಸಿರು ಕ್ರಾಂತಿ ಆಗುತ್ತೆ. ಏನಿದೆ ಹಿನ್ನೆಲೆ? ಹಸಿರು ಕ್ರಾಂತಿ ಅಂದರೆ ಏನು? ಕೃಷಿಯಲ್ಲಿ ಆಗುವ ಶೀಘ್ರ ಬೆಳವಣಿಗೆಯನ್ನು ಹಸಿರು ಕ್ರಾಂತಿ ಅಂತ ಕರೀತಾರೆ. ಒಂದು ಪ್ರಶ್ನೆ ಬರುತ್ತೆ, ಹಸಿರು ಕ್ರಾಂತಿ ಎಂದರೇನು? ಹಸಿರು ಕ್ರಾಂತಿ ಅಂದರೆ ಕೃಷಿಯಲ್ಲಿ ಆಗುವ ಶೀಘ್ರ ಬೆಳವಣಿಗೆಯನ್ನು ಅಥವಾ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಅಂತ ಕರೀತಾರೆ. ಅಂದರೆ ಹೆಚ್ಚು ಉತ್ಪಾದನೆ ಆಗಿಬಿಡುತ್ತೆ. ಸೊ ಅದನ್ನು ಹಸಿರು ಕ್ರಾಂತಿ ಅಂತ ಕರೀತೇವೆ. ಪ್ರಶ್ನೆ ಬರುತ್ತೆ, ಹಸಿರು ಕ್ರಾಂತಿ ಎಂದರೇನು? ಕೃಷಿಯಲ್ಲಿ ಆಗುವ ಶೀಘ್ರ ಬೆಳವಣಿಗೆಯನ್ನು ಅಥವಾ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎನ್ನುವರು. ಓಕೆ, ನೆಕ್ಸ್ಟ್ ಹೋಗೋಣ. ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್. ಇಲ್ಲಿ ನೆನಪಿಟ್ಕೊಳ್ಬೇಕು, ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಯಾರು ಅಂತಂದರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹರು ಇವರು. ಯಾರಿವರು? ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹರು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಭಾರತದ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂತಂದರೆ ಡಾಕ್ಟರ್ MS ಸ್ವಾಮಿನಾಥನ್. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು, ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಬರೀ ನಾರ್ಮಲ್ ಆಗಿ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂತ ಕೇಳಿದರೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಅಥವಾ ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂದರೂ ಕೂಡ ಡಾಕ್ಟರ್ ನಾರ್ಮನ್ ಬೋರ್ಲಾಗ್. ಒಂದು ವೇಳೆ ಪ್ರಶ್ನೆ ಏನಾದರೂ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂತ ಕೇಳಿದರೆ ಡಾಕ್ಟರ್ MS ಸ್ವಾಮಿನಾಥನ್. ಈಗ ನೋಡೋಣ, ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್. ಇವರು ಏನು ಮಾಡ್ತಾರೆ? ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ ಆಯಿತು. ಅಂದರೆ ಈ ಗೋಧಿಯಲ್ಲಿ ಏನು ಮಾಡ್ತಾರೆ? ಹೆಚ್ಚು ಇಳುವರಿ ಬೀಜಗಳ ಒಂದು ಸಂಶೋಧನೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಕೇಳ್ತಾನೆ, ಹೆಚ್ಚು ಇಳುವರಿ ಬೀಜಗಳ ಒಂದು ಸಂಶೋಧನೆ ಆಗಿದ್ದು ಫಸ್ಟು ಯಾವ ಬೆಳೆಯಲ್ಲಿ ಅಂದರೆ ಈ ಗೋಧಿ ಬೆಳೆಯಲ್ಲಿ. ಈ ಗೋಧಿಯನ್ನು ಏನು ಮಾಡ್ತಾರೆ? ಒಂದು ಸಂಶೋಧನೆ ಮಾಡಿಬಿಟ್ಟು ಹೆಚ್ಚು ಇಳುವರಿ ಕೊಡಬೇಕು, ಅಂದರೆ ಹೆಚ್ಚು ಉತ್ಪಾದನೆ ಬರಬೇಕು, ಆ ರೀತಿಯಾಗಿರ್ತಕ್ಕಂಥ ಒಂದು ಸಂಶೋಧನೆ ಆಗುತ್ತೆ. ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಈ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೀತಾರೆ. ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವನ್ನು, ಈ ಸುಧಾರಿತ ತಂತ್ರಜ್ಞಾನ ಅಂದ್ರೆ ಏನು? ಏನೇನು ಬಳಸ್ತಾರೆ? ನೀರಾವರಿಯನ್ನು ಬಳಸ್ತಾರೆ, ಕ್ರಿಮಿನಾಶಕಗಳನ್ನು ಬಳಸ್ತಾರೆ, ಆನಂತರ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೀಜಗಳನ್ನ ಬಳಸ್ತಾರೆ, ಯಂತ್ರೋಪಕರಣಗಳನ್ನು ಬಳಸ್ತಾರೆ. ಈ ರೀತಿಯಾಗಿ ಬಳಸಿಬಿಟ್ಟು ಏನು ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾರಲ್ಲ, ಇದನ್ನ ಏನಂತ ಕರೀತಾರೆ ಅಂದರೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೀತಾರೆ. ಪ್ರಶ್ನೆ ಬರುತ್ತೆ ಇಲ್ಲಿ, ವಿದ್ಯಾರ್ಥಿಗಳು ನೆನಪಿಟ್ಕೊಂಡಿರಿ, ಏನಂತ ಬರುತ್ತೆ?
ಸುಗ್ಗಿ ಪೂರ್ವ ತಂತ್ರಜ್ಞಾನ ಎಂದರೇನು ಅಂತ ಒಂದು ಪ್ರಶ್ನೆ ಬರುತ್ತೆ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರವನ್ನು ಹೀಗೂ ಕೂಡ ಬರೆದ್ರು ಸರಿ. ಏನು? ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಎನ್ನುವರು. ಇಲ್ಲಿ ಈ ಬಿಟ್ಬಿಡೋದು. ಸೊ ಇದನ್ನು ಬಿಟ್ಬಿಟ್ಟು ನೀವೇನು ಮಾಡಬೇಕು? ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಎನ್ನುವರು. ಇದನ್ನು ವಿಸ್ತೃತವಾಗಿ ಬರೆಯೋದಾದರೆ ನೀರಾವರಿ, ಕ್ರಿಮಿನಾಶಕಗಳ ಬಳಕೆ, ಹೆಚ್ಚು ಇಳುವರಿ ಬೀಜಗಳ ಬಳಕೆ, ಯಂತ್ರೋಪಕರಣಗಳ ಬಳಕೆ, ಕೃಷಿ ಉತ್ಪಾದನೆ ಇವೆಲ್ಲವುಗಳನ್ನ ಬಳಸೋದ್ರಿಂದ ಏನಂತ ಕರೀತೀವಿ? ಅದನ್ನು ಕೂಡ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೀತೀವಿ. ಅಂದರೆ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ನೀರಾವರಿ, ಸುಧಾರಿತ ಬೀಜಗಳು ಅಂದರೆ ಹೆಚ್ಚು ಇಳುವರಿ ಬೀಜಗಳು, ಕ್ರಿಮಿನಾಶಕಗಳು, ಯಂತ್ರೋಪಕರಣಗಳು, ಏನು ಈ ಸುಧಾರಿತ ತಂತ್ರಜ್ಞಾನ ಬಳಕೆ ಏನೇನಂತ ಕರೀತಾರೆ? ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೀತಾರೆ. ನಿಮ್ಗೆ ಸಿಂಪಲ್ ಆಗಬೇಕು ಅಂದರೆ ಇಷ್ಟೇ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಎನ್ನುವರು. ಇಟ್ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತ ದೇಶದಲ್ಲಿ ಈ ಒಂದು ಹಸಿರು ಕ್ರಾಂತಿಗೆ ಹೆಚ್ಚು ಒತ್ತನ್ನು ನೀಡಿ ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್. ಹೀಗಾಗಿ ಅವ್ರನ್ನ ಏನಂತ ಕರಿತೇವೆ? ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರಿತೇವೆ. ಇವರು ಇತ್ತೀಚೆಗೆ ಅಂತಂದರೆ 2023 ಸೆಪ್ಟೆಂಬರ್ 28ನೇ ತಾರೀಕು ಇವರು ನಿಧನರಾಗ್ತಾರೆ. ಯಾರು ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಇತ್ತೀಚೆಗೆ ಅಂದರೆ 2023 ಸೆಪ್ಟೆಂಬರ್ 28ನೇ ತಾರೀಕಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಮರಣವನ್ನು ಹೊಂತಾರೆ, ನಿಧನರಾದರು. ನೆಕ್ಸ್ಟ್ ನೋಡಿ, 1987ರಲ್ಲಿ ಸ್ವಾಮಿನಾಥನ್ ಅವರಿಗೆ ಮೊದಲ ವಿಶ್ವ ಆಹಾರ ಪ್ರಶಸ್ತಿ ನೀಡಲಾಯಿತು. ನೋಡಿ, ವಿಶ್ವ ಆಹಾರ ಪ್ರಶಸ್ತಿ ಫಸ್ಟ್ ಯಾರಿಗೆ ನೀಡಿದರು ಅಂದರೆ ಸ್ವಾಮಿನಾಥನ್ ಅವರಿಗೆ ನೀಡ್ತಾರೆ. ವಿಶ್ವ ಆಹಾರ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಾರಿಗೆ ನೀಡ್ತಾರೆ? ಸ್ವಾಮಿನಾಥನ್ ಅವರಿಗೆ. ಯಾವಾಗ ನೀಡ್ತಾರೆ? 1987ರಲ್ಲಿ ನೀಡ್ತಾರೆ. 1987ರಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ವಿಶ್ವ ಆಹಾರ ಪ್ರಶಸ್ತಿ ನೀಡ್ತಾರೆ. ಅವರು ಈ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಅವರು. ಓಕೆ, ನೆಕ್ಸ್ಟ್ ನೋಡಿ, 2024ರಲ್ಲಿ ಇವರಿಗೆ ಅಂದರೆ ಯಾರಿಗೆ? ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ನೀಡಲಾಯಿತು. ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಓಕೆ, ನೆಕ್ಸ್ಟ್ ಹೋಗೋಣ. ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು. ಹಾಗಾದರೆ ಈ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಅಂತ ನೋಡೋದಾದರೆ, ಯಾಕೆ ಹಸಿರು ಕ್ರಾಂತಿ ಸ್ಟಾರ್ಟ್ ಆಯಿತು? ಹೆಚ್ಚು ಇಳುವರಿ ಬೀಜಗಳ ಬಳಕೆ, ಅಂದರೆ ಹೆಚ್ಚು ಇಳುವರಿ ಬರ್ತಕ್ಕಂಥ ಬೀಜಗಳ ಬಳಕೆ ಮಾಡಿದರು, ಅಂದರೆ ಉತ್ಪಾದನೆ ಹೆಚ್ಚಾಗ್ತಕ್ಕಂಥ ಬೀಜಗಳನ್ನ ಬಳಕೆ ಮಾಡಿದರು. ನೆಕ್ಸ್ಟ್, ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರ ಪ್ರಯತ್ನದ ಫಲ. ಈ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅದಲ್ಲ, ಇವರು ಬಹಳಷ್ಟು ಪ್ರಯತ್ನ ಪಡ್ತಾರೆ ಈ ಹೆಚ್ಚು ಇಳುವರಿ ಬೀಜಗಳನ್ನ ಕಂಡುಹಿಡಿಯೋದ್ರಲ್ಲಿ. ಮೆಕ್ಸಿಕೋ ದೇಶದಲ್ಲಿ ನಡೆಸಿದ ಪ್ರಯೋಗದ ಫಲ. ಫಸ್ಟ್ ಇವ್ರು ಏನು ಮಾಡ್ತಾರೆ? ಈ ಮೆಕ್ಸಿಕೋ ಅನ್ನೋ ದೇಶದಲ್ಲಿ ಇದನ್ನು ಪ್ರಯೋಗ ಮಾಡ್ತಾರೆ. ಸೊ ಅದರ ಒಂದು ಪ್ರಯತ್ನದ ಫಲ ಅದು ಯಶಸ್ವಿ ಆಗುತ್ತೆ. ಸೊ ಅವಾಗ ಬೇರೆ ಬೇರೆ ರಾಷ್ಟ್ರದ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅದನ್ನು ಪ್ರಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ ಫಸ್ಟ್ ಮಾಡಿದ್ದೇ ಯಾವ ಬೆಳೆಗೆ ಅಂದರೆ ಗೋಧಿ ಬೆಳೆಗೆ. ಇದನ್ನು ನೆನಪಿಟ್ಟುಕೊಳ್ಬೇಕು. ಮೆಕ್ಸಿಕೋ, ತೈವಾನ್ ದೇಶಗಳಲ್ಲಿ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಗತಿ. ಈ ಮೆಕ್ಸಿಕೋ, ತೈವಾನ್ ದೇಶಗಳಲ್ಲಿ ಏನಾಯಿತು ಅಂದರೆ ಈ ಗೋಧಿ ಉತ್ಪಾದನೆ ಹೆಚ್ಚಿಗೆ ಪ್ರಗತಿ ಆಯಿತು. ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲ, ಅಂಥ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ ಭಾರತ ದೇಶದಲ್ಲಿ ಭೀಕರ ಬರಗಾಲ ಆಯಿತು. ಹೀಗಾಗಿ ಇಲ್ಲಿ ಭಾರತ ದೇಶದಲ್ಲಿ ಆಹಾರ ಸಮಸ್ಯೆ ಆಯಿತು. ಹೀಗಾಗಿ ಆಹಾರ ಉತ್ಪಾದನೆ ಭಾರತ ದೇಶದಲ್ಲಿ ಅವಶ್ಯಕವಾಯಿತು. ಹೀಗಾಗಿ ಹಸಿರು ಕ್ರಾಂತಿಗೆ ಹೆಜ್ಜೆ ಇಡಬೇಕಾಯಿತು. ಆಹಾರ ಧಾನ್ಯಗಳ ಕೊರತೆ. ಭಾರತ ದೇಶದಲ್ಲಿ ಏನಾಯಿತು ಅಂದರೆ ಆಹಾರ ಧಾನ್ಯಗಳ ಕೊರತೆ ಆಯಿತು. ಹೆಚ್ಚು ಇಳುವರಿ ಬೀಜಗಳ ಬಳಕೆ. ಅವಾಗ ಏನು ಮಾಡ್ತಾರೆ? ಹೆಚ್ಚು ಇಳುವರಿ ಬೀಜಗಳ ಬಳಕೆ ಮಾಡಿದರು. ರಾಸಾಯನಿಕ ಗೊಬ್ಬರದ ಬಳಕೆ ಆಯಿತು. ಕ್ರಿಮಿನಾಶಕಗಳ ಬಳಕೆ ಆಯಿತು. ನೀರಾವರಿ ಸೌಲಭ್ಯದ ವಿಸ್ತರಣೆ ಆಯಿತು. ಆ ನಂತರ ಭಾರತದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಪ್ರಯತ್ನ. ಭಾರತ ದೇಶದಲ್ಲಿ ಈ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಒಂದು ಪ್ರಯತ್ನದ ಫಲವಾಗಿ ಹಸಿರು ಕ್ರಾಂತಿ ಹೆಚ್ಚಾಯಿತು. ಈ ಪ್ರಶ್ನೆ ಲಾಂಗ್ ಕ್ವೆಶನ್ಸ್ ಕೂಡ ಇಂಪಾರ್ಟೆಂಟು. 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಗೆ. ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು: ಹೆಚ್ಚು ಇಳುವರಿ ಬೀಜಗಳ ಬಳಕೆ, ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರ ಪ್ರಯತ್ನದ ಫಲ, ಮೆಕ್ಸಿಕೋ ದೇಶದಲ್ಲಿ ನಡೆಸಿದ ಪ್ರಯೋಗದ ಫಲ, ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ, ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳಲ್ಲಿ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಗತಿ, ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲ, ಆಹಾರ ಧಾನ್ಯಗಳ ಕೊರತೆ, ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರದ ಬಳಕೆ,
ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯದ ವಿಸ್ತರಣೆ, ಭಾರತದಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಪ್ರಯತ್ನ ಇವೆಲ್ಲವೂ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು. ಓಕೆ, ನೆಕ್ಸ್ಟ್ ಹೋಗೋಣ. ಸರ್ಕಾರವು ಸಣ್ಣ ಮತ್ತು ಬಡ ರೈತರಿಗೂ ಸುಧಾರಿತ ತಂತ್ರಜ್ಞಾನದ ಲಾಭ ದೊರೆಯುವಂತೆ ಮಾಡಲು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸಿತು. ನೋಡಿ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ, ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದರು, ಸುಧಾರಿತ ತಂತ್ರಜ್ಞಾನವನ್ನು ಜಾರಿಗೆ ತರ್ತಾರೆ. ಬಟ್ ಒಂದು ವಿಷಯ ಏನು ಅಂತಂದರೆ, ಇಲ್ಲಿ ಬಡ ರೈತರಿದ್ದಾರಲ್ವಾ, ಸಣ್ಣ ರೈತರಿದ್ದಾರೆ, ಭಾರತ ದೇಶದಲ್ಲಿ ಬಡ ರೈತರಿದ್ದಾರೆ, ಅವರಿಗೆಲ್ಲ ಸುಧಾರಿತ ಬೀಜಗಳನ್ನ ಖರೀದಿ ಮಾಡಲಿಕ್ಕಾಗುತ್ತಾ? ನೀರಾವರಿಯನ್ನು ಸೌಲಭ್ಯವನ್ನು ಪಡೀಲಿಕ್ಕಾಗುತ್ತಾ? ಕ್ರಿಮಿನಾಶಕಗಳನ್ನ ಬಳಸಲಿಕ್ಕಾಗುತ್ತಾ? ಯಂತ್ರೋಪಕರಣಗಳನ್ನ ಬಳಸಲಿಕ್ಕಾಗುತ್ತಾ? ಸೊ ಅಂಥ ಬಡ ರೈತರಿಗೋಸ್ಕರವಾಗಿ ಸರ್ಕಾರದವರು ಏನು ಮಾಡಿದರು, ಸಹಾಯಧನವನ್ನು ನೀಡ್ತಾರೆ. ಸಣ್ಣ ರೈತರಿಗೆ ಮತ್ತು ಬಡವರಿಗೋಸ್ಕರವಾಗಿ, ಬಡ ರೈತರಿಗೋಸ್ಕರವಾಗಿ ಏನು ಮಾಡ್ತಾರೆ, ಸಹಾಯಧನವನ್ನು ನೀಡ್ತಾರೆ. ಇಲ್ಲಿ ಪ್ರಶ್ನೆ ಬರುತ್ತೆ, ಸರ್ಕಾರದವರು ಈ ಭಾರತ ದೇಶದಲ್ಲಿರ್ತಕ್ಕಂಥ ಸಣ್ಣ ರೈತರಿಗೆ ಮತ್ತು ಬಡ ರೈತರಿಗಾಗಿ ಈ ಸುಧಾರಿತ ತಂತ್ರಜ್ಞಾನವನ್ನು ತಲುಪಿಸಬೇಕು. ಹಾಗಾದ್ರೆ ತಲುಪಿಸಬೇಕಾದ್ರೆ ಏನು ಮಾಡಿದರು ಅಂದರೆ, ಸಹಾಯಧನದ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಅವ್ರಿಗೆ ಸಹಾಯಧನವನ್ನು ಕೊಟ್ಟರೆ ಆ ಹಣದಿಂದ ಅವ್ರು ಏನು ಮಾಡ್ಬೋದು, ಯಂತ್ರೋಪಕರಣ ಖರೀದಿ ಮಾಡ್ಬೋದು, ನೀರಾವರಿಯನ್ನು ಸೌಲಭ್ಯವನ್ನು ಪಡಿಬೋದು, ಸುಧಾರಿತ ಬೀಜಗಳನ್ನು ಬಳಸ್ಬೋದು, ಕ್ರಿಮಿನಾಶಕಗಳನ್ನ ಬಳಸ್ಬೋದು ಅಂತ ತಿಳ್ಕೊಂಡ್ಬಿಟ್ಟು ಈ ಸಣ್ಣ ರೈತರಿಗೆ ಮತ್ತು ಬಡ ರೈತರಿಗೋಸ್ಕರವಾಗಿ ಏನು ಮಾಡ್ತಾರೆ ಅಂದರೆ, ಈ ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಪ್ರಶ್ನೆ ಬರುತ್ತೆ, ಸಹಾಯಧನ ವ್ಯವಸ್ಥೆಯನ್ನು ಯಾಕೆ ಜಾರಿಗೆ ತಂದ್ರೆ ಅಂದರೆ, ಭಾರತ ದೇಶದಲ್ಲಿರುವ ಸಣ್ಣ ರೈತರಿಗೆ ಮತ್ತು ಬಡ ರೈತರಿಗೂ ಕೂಡ ಈ ಸುಧಾರಿತ ತಂತ್ರಜ್ಞಾನದ ಲಾಭ ದೊರೀಲಿ ಅಂತ ತಿಳ್ಕೊಂಡು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಈ ಸಹಾಯಧನ ಯೋಜನೆಯನ್ನು ಯಾಕೆ ಜಾರಿಗೆ ತಂದರು ಅಂದರೆ, ಈ ಸಣ್ಣ ರೈತರಿಗೆ ಮತ್ತು ಬಡ ರೈತರಿಗೆ ಸುಧಾರಿತ ತಂತ್ರಜ್ಞಾನದ ಲಾಭ ದೊರೀಲಿ ಅಂತ ತಿಳ್ಕೊಂಡು ಈ ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳು. ಈ ಭಾರತ ದೇಶದಲ್ಲಿ ಈ ಕೃಷಿ ವಲಯ ಏನಾಗಿದೆ ಅಂದರೆ, ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆ ಸಮಸ್ಯೆಗಳಿಗೆ ಪರಿಹಾರಗಳೇನಿದಾವು, ಆ ಪರಿಹಾರಗಳ ಬಗ್ಗೆ ಇವಾಗ ನೋಡೋಣ. ಸಾವಯವ ಕೃಷಿ ವಿಧಾನಕ್ಕೆ ಪ್ರೋತ್ಸಾಹ ಅಂದರೆ ರಸಗೊಬ್ಬರಗಳನ್ನ ಬಳಕೆ ಮಾಡುವುದು, ಎರೆಹುಳು ಗೊಬ್ಬರವನ್ನು ಬಳಕೆ ಮಾಡುವುದು, ಪರಿಸರ ಸ್ನೇಹಿ ಏನು ಕೃಷಿ ಅಂತ ಹೇಳ್ತಲ್ಲ ಹಾಗೆ ಸಾವಯವ ಕೃಷಿ ವಿಧಾನಕ್ಕೆ ಪ್ರೋತ್ಸಾಹ ನೀಡೋದು. ಜೈವಿಕ ಗೊಬ್ಬರ ಬಳಕೆ ಏನು ಮಾಡಬೇಕು, ಜೈವಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು. ಜೈವಿಕ ಕ್ರಿಮಿನಾಶಕಗಳ ಬಳಕೆ ಅಂದರೆ ಈ ಕೀಟನಾಶಕಗಳನ್ನ ಬಳಸುವ ಹಾಗಿಲ್ಲ, ರಸಗೊಬ್ಬರಗಳನ್ನ ಬಳಸುವ ಹಾಗಿಲ್ಲ. ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಕೆ ಮಾಡೋದು. ಸುಸ್ಥಿರ ಕೃಷಿ ವಿಧಾನ ಅಳವಡಿಕೆ, ಮಾರುಕಟ್ಟೆ ಸುಧಾರಣೆ ಮಾಡಬೇಕು. ಇವೆಲ್ಲವೂ ಏನು ಅಂದರೆ, ಈ ಅಂಶಗಳು ಆರೋಗ್ಯಕರವಾಗಿರ್ತಕ್ಕಂಥವು. ನಾವೀಗ ಹಸಿರು ಕ್ರಾಂತಿಯಲ್ಲಿ ನೋಡಿದ್ದು ಕ್ರಿಮಿನಾಶಕಗಳನ್ನ ಬಳಸಬೇಕು, ರಸಗೊಬ್ಬರಗಳನ್ನ ಬಳಸಬೇಕು. ಬಟ್ ಅವು ಏನಾಗಿತ್ತು ಅಂದರೆ, ಉತ್ಪಾದನೆ ಹೆಚ್ಚಾಗುತ್ತೆ, ಪ್ಲಸ್ ಅಲ್ಲಿ ಏನಿದೆ ಮೈನಸ್ ಪಾಯಿಂಟ್ ಇದೆ. ಏನು ಮೈನಸ್ ಪಾಯಿಂಟ್ ಇದೆ ಅಂದರೆ, ಅದು ಆರೋಗ್ಯಕ್ಕೆ ಮಾರಕ. ಅದ್ರ ಸಲುವಾಗಿ ಏನು ಮಾಡ್ತಾರ ಅಂತಂದರೆ, ನಾವು ಎರೆಹುಳು ಗೊಬ್ಬರ ಅಥವಾ ಏನು ಈ ರಾಸಾಯನಿಕ ಗೊಬ್ಬರದ ಬದಲಾಗಿ ನಾವು ಜೈವಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು. ಆನಂತರ ಈ ರಾಸಾಯನಿಕ ಕ್ರಿಮಿನಾಶಕ ಬಳಕೆ ಮಾಡೋದ್ರ ಬದಲಾಗಿ ಜೈವಿಕ ಕ್ರಿಮಿನಾಶಕಗಳನ್ನ ಬಳಕೆ ಮಾಡಬೇಕು. ಸೊ ಇದು ಏನಾಗುತ್ತೆ ಅಂತಂದರೆ ಆರೋಗ್ಯಕರವಾಗಿರುತ್ತೆ. ಇಲ್ಲಿ ಒಂದು ಅಂಶ ತಿಳ್ಕೊಳ್ಳಿ, ಸುಸ್ಥಿರ ಕೃಷಿ ವಿಧಾನ ಅಳವಡಿಕೆ ಅಂದರೆ ಏನು ಗೊತ್ತಾ? ಸುಸ್ಥಿರ ಪದದ ಅರ್ಥ ಏನು ಅಂದರೆ, ಈಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಿ ಮುಂದಿನ ಪೀಳಿಗೆಗಾಗಿ ಬಿಟ್ಟು ಹೋಗಬೇಕು, ಮುಂದಿನ ಪೀಳಿಗೆಗಾಗಿ ನಾವು ಉಳಿಸಿ ಹೋಗ್ಬೇಕಲ್ವಾ. ಸೊ ಅದನ್ನು ನಾವು ಸುಸ್ಥಿರ ಅಂತ ಕರಿತೀವಿ. ಇವತ್ತು ಸುಸ್ಥಿರ ಸಸ್ಟೈನೇಬಲ್, ಇವತ್ತು ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಬೆಳವಣಿಗೆ. ಈಗ ಬೆಳವಣಿಗೆ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿರ್ತಕ್ಕಂಥ ಏನಾದರೂ ಒಂದು ಖನಿಜ ಇದೆ, ಆ ಖನಿಜವನ್ನು ಎಲ್ಲ ತೆಗೆದು ಬಿಡೋದಲ್ಲ. ನಮಗೆ ಎಷ್ಟು ಬೇಕೋ ಈ ಸ್ಥಳದಲ್ಲಿರ್ತಕ್ಕಂಥ ಖನಿಜವನ್ನು ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡಿ ಮುಂದಿನ ಪೀಳಿಗೆಗಾಗಿ ಅದನ್ನು ಉಳಿಸಿ ಹೋಗಬೇಕು. ಸೊ ಅದನ್ನು ನಾವು ಸುಸ್ಥಿರ ಅಂತ ಕರಿತೀವಿ. ಅದಕ್ಕೆ ಸುಸ್ಥಿರ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವೋ ಆ ರೀತಿಯಾಗಿ ಸುಸ್ಥಿರ ಕೃಷಿ ವಿಧಾನ ಅಂತಂದರೆ ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು. ಹೆಂಗೆ? ಸಿಕ್ಕಾಪಟ್ಟಿ ನಾವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿಬಿಟ್ರೆ ಇಲ್ಲಿರ್ತಕ್ಕಂಥ ಕೃಷಿ ಭೂಮಿ ಏನಾಗುತ್ತೆ, ಎಲ್ಲ ಹಾಳಾಗಿಬಿಡುತ್ತೆ, ನಿಸ್ಸಾರವಾಗಿಬಿಡುತ್ತೆ ಮಣ್ಣು. ಹಾಗೆ ಬಳಕೆ ಇಲ್ಲ. ನಾವೇನು ಮಾಡಬೇಕು, ಈಗಿರ್ತಕ್ಕಂಥ ಕೃಷಿ ಭೂಮಿಯನ್ನು ಉತ್ಪಾದನೆ ಬಳಕೆ ಮಾಡ್ಕೋಬೇಕು. ಮುಂದಿನ ಪೀಳಿಗೆಗಾಗಿ ಆ ಕೃಷಿ ಭೂಮಿನ ಒಳ್ಳೆಯ ರೀತಿಯಲ್ಲಿ ನಾವು ಬಿಟ್ಟು ಹೋಗಬೇಕಾಗುತ್ತೆ. ಸೊ ಅದು ಏನು ಅಂದರೆ ಸುಸ್ಥಿರ ಕೃಷಿ ವಿಧಾನ ಅಳವಡಿಕೆ ಅಂದರೆ ಕೃಷಿಯ ಅಭಿವೃದ್ಧಿಗಾಗಿ ನಾವು ಬಳಕೆ ಮಾಡ್ಕೋಬೇಕು, ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕು, ಅದೇ ಸುಸ್ಥಿರ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಕೃಷಿ ವಲಯದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಏನಿದ್ದಾವೋ ಅವು ಪರಿಹಾರಗಳು, ಎಲ್ಲ ಅಂಶಗಳು. ಓಕೆ, ನೆಕ್ಸ್ಟ್ ಹೋಗೋಣ. ಇಲ್ಲೊಂದಿಷ್ಟು ಕ್ರಾಂತಿಗಳಂತ ಬರ್ತಾವೆ. ಕಾಮನಬಿಲ್ಲು ಕ್ರಾಂತಿ. ಏನದು ಕಾಮನಬಿಲ್ಲು ಕ್ರಾಂತಿ ಅಂದರೆ, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂಥ ಅಗಾಧ ಹೆಚ್ಚಳವನ್ನು, ಈ ಅಗಾಧವಾದ ಹೆಚ್ಚಳವನ್ನು ಏನಂತ ಕರೀತಾರೆ? ಕಾಮನಬಿಲ್ಲು ಕ್ರಾಂತಿ ಅಂತ ಕರೀತಾರೆ. ನೋಡಿ, ಕಾಮನಬಿಲ್ಲು ಕ್ರಾಂತಿ ಅಂದರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂತಹ ಅಗಾಧ ಹೆಚ್ಚಳವನ್ನು ಕಾಮನಬಿಲ್ಲು ಕ್ರಾಂತಿ ಎಂದು ಕರೆಯಲಾಗುತ್ತದೆ.
ಇಲ್ಲೊಂದಿಷ್ಟು ಕ್ರಾಂತಿಗಳಿದ್ದವು. ಹಸಿರು ಕ್ರಾಂತಿ ಅಂದ್ರೆ ಏನು? ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆಗ್ತಕ್ಕಂಥ ಹೆಚ್ಚಳ. ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆಯಲ್ಲಿ ಆಗ್ತಕ್ಕಂಥ ಹೆಚ್ಚಳ. ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ. ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ. ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ. ಬಂಗಾರ ಕ್ರಾಂತಿ ಹಣ್ಣು ಹಾಗೆ ಹೂಗಳ ಉತ್ಪಾದನೆ. ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆ. ಇವೇನು ಕ್ರಾಂತಿಗಳಿದಾವಲ್ವ ಇವೆಲ್ಲವೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥ ಅಂಶಗಳು. ಓಕೆ, ನೆಕ್ಸ್ಟ್ ಹೋಗೋಣ. ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತಾರೆ. ನಾವು ಈ ಮೊದಲು ನೋಡಿದೇವಲ್ವಾ, ಅದು ಸುಗ್ಗಿ ಪೂರ್ವ ತಂತ್ರಜ್ಞಾನ. ಅಂದರೆ ಉತ್ಪಾದನೆಯಲ್ಲಿ ಏನು ತಂತ್ರಜ್ಞಾನವನ್ನು ಬಳಸ್ತೀವಲ್ಲ ಅದು ಸುಗ್ಗಿ ಪೂರ್ವ ತಂತ್ರಜ್ಞಾನ. ಈಗ ಇದು ಉತ್ಪಾದನೆ ಆದ ನಂತರ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನಂದರೆ ಸುಗ್ಗಿ ನಂತರದ ತಂತ್ರಜ್ಞಾನ ಏನು? ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತಾರೆ. ಸುಗ್ಗಿ ನಂತರದ ತಂತ್ರಜ್ಞಾನ ಅಂದರೆ ಉತ್ಪಾದನೆಯಲ್ಲಿ ತರಲಾದ ಸುಧಾರಿತ ತಂತ್ರಜ್ಞಾನವನ್ನ ಸುಗ್ಗಿ ಪೂರ್ವ ತಂತ್ರಜ್ಞಾನ. ಕೃಷಿ ಉತ್ಪಾದನೆಯಲ್ಲಿ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಏನಂತ ಕರೀತಾವು? ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೆದರೆ, ಈಗ ಸುಗ್ಗಿ ನಂತರ ತಂತ್ರಜ್ಞಾನ ಅಂದ್ರೇನು? ಈಗಾಗಲೇ ಉತ್ಪಾದನೆ ಬಂದ್ಬಿಡ್ತು, ಉತ್ಪನ್ನ ಬಂತು, ಆ ಉತ್ಪನ್ನ ನಾವು ಸಂಗ್ರಹಣೆ ಮಾಡ್ಕೋಬೇಕು, ಸರಿಯಾದ ರೀತಿಯಲ್ಲಿ ಮಾರಾಟ ಮಾಡಬೇಕಲ್ವಾ. ಸೊ ಉತ್ಪಾದನೆ ಆದ ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಬೇಕು, ಆ ನಂತರ ಸರಿಯಾದ ರೀತಿಯಲ್ಲಿ ಮಾರಾಟ ಮಾಡಬೇಕು. ಸೊ ಇದನ್ನು ನಾವೇನಂತ ಕರೀತೇವೆ? ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತೇವೆ. ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ, ಒಂದು ಸುಗ್ಗಿ ಪೂರ್ವ ತಂತ್ರಜ್ಞಾನ, ಇನ್ನೊಂದು ಸುಗ್ಗಿ ನಂತರದ ತಂತ್ರಜ್ಞಾನ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು, ಕೃಷಿ ಉತ್ಪಾದನೆಯಲ್ಲಿ ತರಲಾದ ಸುಧಾರಿತ ತಂತ್ರಜ್ಞಾನವನ್ನ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೀತಾರೆ. ಅದೇ ರೀತಿಯಾಗಿ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ, ಮಾರಾಟದಲ್ಲಿ ಇಲ್ಲಿ ತರತಕ್ಕಂಥ ಒಂದು ಸುಧಾರಿತ ತಂತ್ರಜ್ಞಾನವನ್ನ ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತಾರೆ. ಇದು ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟು. ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಹಸಿರು ಕ್ರಾಂತಿಗೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳೆರಡೂ ಪ್ರೇರಕ ಅಂಶಗಳಾಗಿವೆ. ಈ ಹಸಿರು ಕ್ರಾಂತಿಗೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಹಾಗೆ ಸುಗ್ಗಿ ನಂತರದ ತಂತ್ರಜ್ಞಾನ ಎರಡೂ ಕೂಡ ಏನಾಗಿದಾವೆ ಅಂದ್ರೆ ಪ್ರೇರಕ ಆಗಿದಾವು. ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದ್ರೇನು? ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದ್ರೆ ಕೃಷಿ ಉತ್ಪಾದನೆಯಲ್ಲಿ ತರಲಾದ ಸುಧಾರಿತ ತಂತ್ರಜ್ಞಾನವನ್ನ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೀತಾರೆ. ಸುಗ್ಗಿ ನಂತರ ತಂತ್ರಜ್ಞಾನ ಅಂದ್ರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಇವೆರಡೂ ಕೂಡ ಏನಾಗಿದೆ ಅಂದ್ರೆ ಈ ಹಸಿರು ಕ್ರಾಂತಿಗೆ ಪ್ರೇರಕವಾಗಿರ್ತಕ್ಕಂಥ ಅಂಶಗಳು. ಕೃಷಿಯಲ್ಲಿ ಎಲ್ಲ ರೀತಿಯ ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸುವ ಮೂಲಕ ಕೃಷಿ ಉತ್ಪಾದನೆಯನ್ನು ದ್ವಿಗುಣಗೊಳಿಸಲು ಪ್ರಯತ್ನಿಸಲಾಗುತ್ತದೆ. ಇದನ್ನು ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಕರೀತಾರೆ, ಅಥವಾ ಸಾವಯವ ಕೃಷಿ ಅಂತಲೂ ಕೂಡ ಕರೀತಾರೆ. ನೆನಪಿಟ್ಕೊಂಡಿರಿ. ಈಗ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂದರೆ ಏನು ಅಂದರೆ ಕೃಷಿಯಲ್ಲಿ ಎಲ್ಲ ರೀತಿಯ ಪರಿಸರ ಸ್ನೇಹಿ ಅಂದರೆ ಜೈವಿಕ ರಸಗೊಬ್ಬರ, ಜೈವಿಕ ಬೀಜಗಳು, ಎಲ್ಲ ಪರಿಸರ ಸ್ನೇಹಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಕೀಟನಾಶಕಗಳ ಬದಲಾಗಿ ನಾವು ಈ ಸೆಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಅದನ್ನು ಜೈವಿಕ ಗೊಬ್ಬರ ಅಂತ ಕರಿತೇವೆ. ಜೈವಿಕ ಕೀಟನಾಶಕಗಳು ಇವುಗಳನ್ನು ಬಳಕೆ ಮಾಡೋದು. ಅವುಗಳನ್ನ ಬಳಕೆ ಮಾಡಿಬಿಟ್ಟು ಉತ್ಪಾದನೆ ಏನು ಮಾಡೋದು? ದ್ವಿಗುಣ ಅಂದರೆ ಹೆಚ್ಚು ಮಾಡೋದು. ಸೊ ಈ ರೀತಿಯಾಗಿ ಒಂದು ಪ್ರಯತ್ನ ಮಾಡಿದರೆ ಅದನ್ನು ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಕರೀತಾರೆ. ಇದಕ್ಕೊಂದು ಡೆಫಿನೇಷನ್ ಕೊಡೋದಾದರೆ, ಕೃಷಿಯಲ್ಲಿ ಎಲ್ಲ ರೀತಿಯ ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸುವ ಮೂಲಕ ಕೃಷಿ ಉತ್ಪಾದನೆಯನ್ನು ದ್ವಿಗುಣಗೊಳಿಸಲು ಪ್ರಯತ್ನಿಸಲಾಗುತ್ತದೆ. ಇದನ್ನು ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ನೀತಿ ಆಯೋಗ. ನೀತಿ ಆಯೋಗ ಅಂದ್ರೇನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಭಾರತದ ಪರಿವರ್ತನೆಗಾಗಿ ರಾಷ್ಟ್ರೀಯ ಸಂಸ್ಥೆ. ಇದನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ? ಜನವರಿ 1, 2015. 2015 ಜನವರಿ 1ನೇ ತಾರೀಕಿಗೆ ಇದನ್ನು ಏನು ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ ನೀತಿ ಆಯೋಗವನ್ನು. ಭಾರತದ ಬದಲಾವಣೆಗಾಗಿ ರಾಷ್ಟ್ರೀಯ ಸಂಸ್ಥೆ. ಭಾರತದ ಬದಲಾವಣೆಗಾಗಿ ರಾಷ್ಟ್ರೀಯ ಸಂಸ್ಥೆ ನೀತಿ ಆಯೋಗ ಅಂತ ಕರಿತೇವೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಹಾಗಾದರೆ ನೀತಿ ಆಯೋಗದ ಉದ್ದೇಶಗಳೇನು?
ಭಾರತ ಸರ್ಕಾರದ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು. ಇದು ಚಿಂತಕರ ಚಾವಡಿಯಾಗಿ ಕಾರ್ಯವನ್ನು ಮಾಡುತ್ತೆ. ಆರ್ಥಿಕ ಅಭಿವೃದ್ಧಿಯ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುವುದು. ನೋಡಲ್ ಏಜೆನ್ಸಿಯಾಗಿ ಕಾರ್ಯವನ್ನು ಮಾಡುತ್ತೆ. ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾರತದ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಯ ಮೂಲಕ ಸಹಕಾರಿ ಫೆಡರಲಿಸಂ ಅನ್ನು ಉತ್ತೇಜಿಸುತ್ತದೆ. ರಾಷ್ಟ್ರೀಯ ಭದ್ರತಾ ಹಿತಾಸಕ್ತಿಗಳನ್ನು ಆರ್ಥಿಕ ತಂತ್ರ ಮತ್ತು ನೀತಿಯಲ್ಲಿ ಸಂಯೋಜಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಅಪಾಯದಲ್ಲಿರುವ ನಮ್ಮ ಸಮಾಜದ ವಿಭಾಗಗಳಿಗೆ ವಿಶೇಷ ಗಮನ ನೀಡುವುದು. ನಮ್ಮ ಸಮಾಜದಲ್ಲಿ ಏನಾದರೂ ಅಪಾಯಗಳು ಕಂಡು ಬಂದರೆ ಅವುಗಳಿಗೆ ಏನು ಮಾಡೋದು, ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಕೊಡೋದು. ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಗಮನ ಕೊಡುವುದು. ನಾವೇನು ಈ ದೇಶದಲ್ಲಿ ಸಂಪನ್ಮೂಲ ಬಳಕೆ ಮಾಡಿಬಿಟ್ಟು ಏನೊಂದಿಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿರ್ತೀವಲ್ಲ, ಆ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನು ಗಮನವನ್ನು ಕೊಡೋದು. ಸರಿ, ಓಕೆ, ನೆಕ್ಸ್ಟ್ ಹೋಗೋಣ. ನೀತಿ ಆಯೋಗದ ವ್ಯಾಪ್ತಿಗೊಳಪಡುವ ಎಲ್ಲ ಚಟುವಟಿಕೆಗಳನ್ನು ಈ ಕೆಳಕಂಡಂತೆ 4 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಮೇಲುಸ್ತುವಾರಿ ಮತ್ತು ಮೌಲ್ಯಮಾಪನ, ಚಿಂತಕರ ಚಾವಡಿ ಹಾಗೂ ಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರ ಸ್ಥಾನ. ಈ ರೀತಿಯಾಗಿ 4 ಭಾಗನಾಗಿ ವಿಭಾಗ ಮಾಡಬಹುದು. ಇವುಗಳ ಮೇಲೆಯೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ನೀತಿ ಆಯೋಗದ ವ್ಯಾಪ್ತಿಗೊಳಪಡುವ ಎಲ್ಲ ಚಟುವಟಿಕೆಗಳನ್ನು ಈ ಕೆಳಕಂಡಂತೆ 4 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಬಹುದು ಅಂತ ನೋಡೋಣ. ಹಾಗಾದರೆ ಪ್ರಶ್ನೆ ಏನು ಕೇಳ್ತಾನ, ಆ 4 ವಿಭಾಗಗಳನ್ನು ಹೆಸರಿಸಿ ಯಾವ ರೀತಿಯಾಗಿ ವಿಂಗಡಿಸ್ಬೋದು ಅಂತ ಕೇಳ್ತಾನೆ ಪ್ರಶ್ನೆಗಳನ್ನ. ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಹಾಗೆ ಮೇಲುಸ್ತುವಾರಿ ಮತ್ತು ಮೌಲ್ಯಮಾಪನ, ಚಿಂತಕರ ಚಾವಡಿ ಹಾಗೂ ಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರ ಸ್ಥಾನ.